ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ಹಿಂದೂಗಳ ತವರು. ಪ್ರಪಂಚದಲ್ಲಿ ತನ್ನದೇ ಆದ ವಿಭಿನ್ನ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ, ನಂಬಿಕೆ ಹಾಗೂ ಆಸ್ತಿಕತೆಯನ್ನು ಹೊಂದಿದ ಹಿಂದೂ ಧರ್ಮದಿಂದಲೇ ಭಾರತ ವಿಶ್ವದಲ್ಲಿ ಗುರುತಿಸಿಕೊಂಡಿದೆ. ಭಾರತದಲ್ಲಿ ಹಿಂದೂ ಧರ್ಮವೇ ಸಾರ್ವಭೌಮ. ಹೀಗಾಗಿಯೇ ಭಾರತದಲ್ಲಿ ಗಲ್ಲಿಗೆ ಒಂದರಂತೆ ದೇವಾಲಯ, ಗುಡಿ, ಭಂಡಾರಗಳಿವೆ. ವಿಶ್ವವಿಖ್ಯಾತಿ ಗಳಿಸಿದ ದೇವಾಲಯಗಳು, ಅಪಾರ ಸಂಪದ್ಭರಿತ ದೇವಾಲಯಗಳು ಭಾರತದ ಗರಿಮೆಯನ್ನು ಹೆಚ್ಚಿಸಿವೆ. ಆದರೆ ಅಚ್ಚರಿಯ ಸಂಗತಿ ಎಂಬಂತೆ ಭಾರತವನ್ನು ಹೊರತುಪಡಿಸಿ ವಿಶ್ವದ ಇತರ ದೇಶದಲ್ಲಿಯೂ ಹಿಂದೂ ಧರ್ಮದ ಆಚರಣೆಯಲ್ಲಿದೆ. ಭಾರತಕ್ಕೆ ಸ್ಪರ್ಧೆ ಕೊಡುವಷ್ಟು ದೇವಾಲಯಗಳು ಕೂಡ ಬೇರೆ ಬೇರೆ ದೇಶದಲ್ಲಿವೆ. ಅದರಲ್ಲೂ ಅಪ್ಪಟ ಮುಸ್ಲಿಂ ರಾಷ್ಟ್ರ ಎನಿಸಿರುವ ಇಂಡೋನೇಷ್ಯಾದಲ್ಲಿ 10,000ಕ್ಕೂ ಹೆಚ್ಚು ದೇವಾಲಯಗಳಿವೆ. ಅರೆ, ಇದೇನಿದು, ಮುಸ್ಲಿಂ ರಾಷ್ಟ್ರದಲ್ಲಿ ಹಿಂದೂ ದೇವಾಲಯವಿದೆಯಾ ಅಂತ ಅಚ್ಚರಿ ಪಡ್ತಿದ್ದೀರಾ? ಇಂತಹ 108 ಕೌತುಕ ಹಾಗೂ ಅಚ್ಚರಿಯ ಸಂಗತಿಗಳನ್ನು ತನ್ನ ಒಡಲೊಳಗೆ ಇಟ್ಟಿರೋ ಇಂಡೋನೇಷ್ಯಾ ಹಾಗೂ ಅಲ್ಲಿನ ಹಿಂದೂ ದೇವಾಲಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋದಲ್ಲಿ. ದ್ವೀಪಗಳ ದೇಶ ಎಂದೇ ಕರೆಸಿಕೊಳ್ಳುವ ಇಂಡೋನೇಷ್ಯಾ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲೇ 4ನೇ ಸ್ಥಾನದಲ್ಲಿದೆ. 200 ಮಿಲಿಯನ್ಗೂ ಅಧಿಕ ಜನಸಂಖ್ಯೆಯನ್ನ ಇಂಡೋನೇಷ್ಯಾ ಹೊಂದಿದೆ. ಈ ಜನಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಇದ್ದಾರೆ ಅನ್ನೋದು ಭಾರತೀಯರ ಪಾಲಿಗೆ ಖುಷಿಯ ಸಂಗತಿಯಾಗಿದೆ. ಇಂಡೋನೇಷ್ಯಾ ದೇಶದಲ್ಲಿ ಹಿಂದೂ ಧರ್ಮವು 3ನೇ ಅತಿದೊಡ್ಡ ಧರ್ಮವಾಗಿದೆ. ಇಂಡೋನೇಷ್ಯಾದ ಪ್ರಮುಖ 6 ಧರ್ಮಗಳಲ್ಲಿ ಹಿಂದೂ ಧರ್ಮವು ಕೂಡ ಸ್ಥಾನ ಪಡೆದಿದೆ. ಭಾರತ, ನೇಪಾಳ ಮತ್ತು ಬಾಂಗ್ಲಾದೇಶದ ನಂತರ ಇಂಡೋನೇಷ್ಯಾವು 4ನೇ ಅತಿದೊಡ್ಡ ಹಿಂದೂ ರಾಷ್ಟ್ರ ಎನಿಸಿದೆ. ಹಾಗಿದ್ದರೆ ಭಾರತದಿಂದ ದೂರದ ಇಂಡೋನೇಷ್ಯಾಗೆ ಹಿಂದೂ ಧರ್ಮ ತಲುಪಿದ್ದು ಹೇಗೆ ಎಂಬ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ಇದಕ್ಕೆ ಇತಿಹಾಸದಲ್ಲಿ ಉತ್ತರವಿದೆ. ಇತಿಹಾಸದ ಪ್ರಕಾರ ಇಂಡೋನೇಷ್ಯಾದಲ್ಲಿ ಹಿಂದೂ ಧರ್ಮದ ಆಗಮನದ 2 ಪ್ರಮುಖ ಸಿದ್ಧಾಂತಗಳೆಂದರೆ ದಕ್ಷಿಣ ಭಾರತದ ಸಮುದ್ರ ವ್ಯಾಪಾರಿಗಳು ಹಿಂದೂ ಧರ್ಮವನ್ನ ತಮ್ಮೊಂದಿಗೆ ತಂದರು ಮತ್ತು ಎರಡನೆಯದಾಗಿ ಇಂಡೋನೇಷ್ಯಾದ ರಾಜಮನೆತನವು ಭಾರತೀಯ ಧರ್ಮಗಳು ಮತ್ತು ಸಂಸ್ಕೃತಿಯನ್ನ ಸ್ವಾಗತಿಸಿತು ಮತ್ತು ಈ ಆಧ್ಯಾತ್ಮಿಕ ವಿಚಾರಗಳನ್ನ ಜನಸಾಮಾನ್ಯರು ಅನುಸರಿಸಿದರು. ಇಂಡೋನೇಷ್ಯನ್ ದ್ವೀಪಗಳು ಹಿಂದೂ ಮತ್ತು ಬೌದ್ಧ ವಿಚಾರಗಳನ್ನು ಅಳವಡಿಸಿಕೊಂಡವು ಎಂದು ನಂಬಲಾಗಿದೆ. ಹೀಗಾಗಿ ಅನಾದಿ ಕಾಲದಿಂದಲೂ ವಿಶ್ವದ ಅತಿದೊಡ್ಡ ಮುಸ್ಲಿಂ ರಾಷ್ಟ್ರವಾದ ಇಂಡೋನೇಷ್ಯಾದಲ್ಲಿ ಸನಾತನ ಧ್ವಜವು ಎತ್ತರಕ್ಕೆ ಹಾರುತ್ತಿದೆ. 28 ಕೋಟಿ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶದಲ್ಲಿ ಸನಾತನದ ಘಂಟಾಘೋಷ ಕೂಗು ಕೇಳಿಬರುತ್ತಿದೆ. ಇಂಡೋನೇಷ್ಯಾದ ದೇವಾಲಯಗಳು ಇದಕ್ಕೆ ಸಾಕ್ಷಿಯಾಗುತ್ತಿವೆ. ಇಂಡೋನೇಷ್ಯಾದ ಯೋಗ್ಯಕರ್ತ ನಗರದ ಹೊರವಲಯದಲ್ಲಿ 240 ದೇವಾಲಯಗಳನ್ನು ನಿರ್ಮಿಸುವ ಧ್ಯೇಯವು ನಡೆಯುತ್ತಿರುವುದರಿಂದ ಇಂಡೋನೇಷ್ಯಾದಲ್ಲಿ ಸನಾತನ ಹಿಂದೂಸ್ತಾನದ ಧ್ಯೇಯವು ಈಗ ತೀವ್ರಗೊಳ್ತಾ ಇದೆ. ಇದರಡಿಯಲ್ಲಿ ಇಲ್ಲಿಯವರೆಗೆ 22 ದೇವಾಲಯಗಳ ನವೀಕರಣ ಪೂರ್ಣಗೊಂಡಿದೆ. ಇಂದಿಗೂ ಭಾರತೀಯರ ಪ್ರೀತಿಯ ಪ್ರವಾಸ ತಾಣಗಳಲ್ಲಿ ಇಂಡೋನೇಷ್ಯಾ, ಬಾಲಿ ಪ್ರಮುಖ ಸ್ಥಾನ ಪಡೆದಿದೆ. ಅಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಹಿಂದೂ ದೇವಾಲಯಗಳು ಸ್ಥಾನ ಪಡೆದಿದೆ ಎಂಬುದು ಭಾರತೀಯರ ಹೆಮ್ಮೆಯ ಸಂಗತಿ. ಇಂಡೋನೇಷ್ಯಾದಲ್ಲಿ ಇರೋ ಹಿಂದೂ ದೇವಾಲಯಗಳು ಭೂಕಂಪಗಳು ಮತ್ತು ಜ್ವಾಲಾಮುಖಿ ಸ್ಫೋಟಗಳಲ್ಲಿ ನಾಶವಾಗಿದ್ವು. ಇದನ್ನ 17ನೇ ಶತಮಾನದಲ್ಲಿ ಪುನಃ ಪತ್ತೆ ಹಚ್ಚಿ ಈಗ ಅದನ್ನ ಮತ್ತೊಮ್ಮೆ ಪುನಃ ಸ್ಥಾಪಿಸಲಾಗ್ತಾ ಇದೆ. ಇಲ್ಲಿ 10ನೇ ಶತಮಾನದ ಪ್ರಂಬನನ್ ದೇವಾಲಯವು ಕೂಡ ಇದೆ. ಇದು ಇಂಡೋನೇಷ್ಯಾದ ಅತಿ ದೊಡ್ಡ ಹಿಂದೂ ದೇವಾಲಯವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯವು 3 ಪ್ರಮುಖ ಹಿಂದೂ ದೇವರುಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಸಮರ್ಪಿತವಾಗಿದೆ. ಇಂಡೋನೇಷ್ಯಾ ಮತ್ತು ಭಾರತ ಸಾಂಸ್ಕೃತಿಕವಾಗಿ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. 2 ದೇಶಗಳ ನಡುವೆ ಸಾಂಸ್ಕೃತಿಕ ಪಾಲುದಾರಿಕೆಯ ಜೊತೆಗೆ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ವ್ಯಾಪಾರವೂ ಕೂಡ ಬೆಳೀತಾ ಇದೆ. ಇಂಡೋನೇಷ್ಯಾ ಕೂಡ ಸನಾತನ ಧರ್ಮಕ್ಕೆ ಗೌರವ ನೀಡುತ್ತಿದೆ. 28 ಕೋಟಿ ಮುಸ್ಲಿಮರು ವಾಸಿಸುವ ದೇಶದಲ್ಲಿ ಇಂದಿಗೂ 10,000ಕ್ಕೂ ಹೆಚ್ಚು ದೇವಾಲಯಗಳಿವೆ. ಹಿಂದೂಗಳು ತಮ್ಮ ಹಬ್ಬ ಹರಿದಿನಗಳ ಆಚರಣೆಯ ಜೊತೆಗೆ ಇಂಡೋನೇಷ್ಯಾದ ಭಾಗವಾಗಿಯೂ ಪರಸ್ಪರ ಬೆಳೆಸುತ್ತಾ ಬಂದಿದ್ದಾರೆ. ಇನ್ನು ಭಾರತ ತನ್ನ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ, ವೇದ, ವಿದ್ವತ್ತಿನ ಕಾರಣಕ್ಕೆ ವಿಶ್ವದಲ್ಲಿ ಗುರುತಿಸಿಕೊಂಡಿದೆ. ಇದಕ್ಕೆ ಇಂಡೋನೇಷ್ಯಾವನ್ನ ತಲುಪಿದ ಭಾರತದ ಧರ್ಮವೇ ಒಂದು ಸಾಕ್ಷಿ. ಕೇವಲ ಧರ್ಮ ಮಾತ್ರವಲ್ಲ, ತಮ್ಮ ಧರ್ಮ ಗ್ರಂಥಗಳು ಕೂಡ ಸಪ್ತ ಸಾಗರವನ್ನ
ದಾಟಿ ಮುಸ್ಲಿಮರ ನಾಡಿನಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಸಾರಿದೆ. ಇಂಡೋನೇಷ್ಯಾಕ್ಕೆ ತಲುಪಿದ ಭಾರತದ ಮಹಾ ಸಾಂಸ್ಕೃತಿಕ ಕೊಡುಗೆ ಎಂದರೆ ರಾಮಾಯಣ ಕಾವ್ಯ. ಇಂದಿಗೂ ಅಲ್ಲಿ ರಾಮಾಯಣದ ಕಾವ್ಯ ಪ್ರಚಲಿತ. ಅದು ಈ 100 ವರ್ಷಗಳಲ್ಲಿ ಹಲವು ಬಗೆಯ ಬದಲಾವಣೆಗಳನ್ನು ಕಂಡಿದೆ. ಭಾರತದ ರಾಮಾಯಣವೇ ಬೇರೆ, ಇಂಡೋನೇಷ್ಯಾದ ರಾಮಾಯಣವೇ ಬೇರೆ ಎಂಬ ಹಾಗಿದೆ. ಆದರೆ ರಾಮ, ಸೀತೆ, ರಾವಣ ಎಲ್ಲ ಅದೇ, ಕಥೆಯೂ ಅದೇ. ರಾಮಾಯಣವನ್ನು ಆಧರಿಸಿದ ನಾಟ್ಯ ನಾಟಕ ಕಲೆಗಳು ಕೂಡ ಇವೆ. ಇನ್ನು ಇಂಡೋನೇಷ್ಯಾದಲ್ಲಿ 10,000ಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳಿವೆ. ಅವುಗಳು ಇಂಡೋ ಇಸ್ಲಾಮಿಕ್ ಸೇರಿದಂತೆ ವಾಸ್ತುಶಿಲ್ಪದ ವಿಚಾರದಲ್ಲೂ ಭಾರತದೊಂದಿಗೆ ಸಾಮ್ಯತೆಯನ್ನು ಹೊಂದಿದೆ. ಹೀಗಾಗಿ ಪ್ರವಾಸಿಗರ ಪಾಲಿಗೆ ಇಂಡೋನೇಷ್ಯಾದ ದೇವಾಲಯಗಳು ಅತ್ಯಂತ ಆಕರ್ಷಣೀಯ ಎನ್ನಿಸಿದೆ. ಅದರಲ್ಲೂ ಇಂಡೋನೇಷ್ಯಾದ ಪ್ರವಾಸಿಗರ ಹಾಟ್ಸ್ಪಾಟ್ ಎನ್ನಿಸಿದ ಕೆಲ ದೇವಾಲಯಗಳ ವಿವರವಾದ ಮಾಹಿತಿ ಇಲ್ಲಿದೆ ನೋಡಿ. ಕ್ಯಾಂಡಿ ಪ್ರಂಬನ್ ಇಂಡೋನೇಷ್ಯಾದಲ್ಲಿ ಇದುವರೆಗೆ ತೆರೆದಿರುವ ಅತಿ ದೊಡ್ಡ ಹಿಂದೂ ದೇವಾಲಯಗಳ ಸಂಕೀರ್ಣ. ಇದನ್ನ ಲೋರೋ ಜೋಂಗ್ರಾಂಗ್ ಎಂದು ಕರೆಯಲಾಗುತ್ತದೆ ಮತ್ತು ಇದು 240 ದೇವಾಲಯಗಳನ್ನು ಒಳಗೊಂಡಿದೆ. ಹಿಂದೂ ಮಹಾಕಾವ್ಯ ರಾಮಾಯಣದ ಎಲ್ಲ ಪ್ರಮುಖ ಘಟನೆಗಳನ್ನು ಚಿತ್ರಾತ್ಮಕವಾಗಿ ವಿವರಿಸಲು 3 ಕೇಂದ್ರ ದೇವಾಲಯಗಳು ಅದರ ಗೋಡೆಗಳ ಮೇಲೆ ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿದೆ. ಈ ದೇವಾಲಯವನ್ನು ಸ್ಥಳೀಯ ಹಿಂದೂ ಅಲ್ಪಸಂಖ್ಯಾತ ಸಮುದಾಯದವರು ತಮ್ಮ ವರ್ಷದ ವಿಶೇಷ ದಿನಗಳಲ್ಲಿ ಪೂಜಾ ಸ್ಥಳವಾಗಿ ಈಗಲೂ ಕೂಡ ಬಳಸುತ್ತಾರೆ. ಪೂರ್ವಮಾರ್ಥಾನಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಈ ದೇವಾಲಯವು ನೆಲಮಟ್ಟದಿಂದ ಕೆಳಗಿದೆ ಮತ್ತು 13.65 x 13.65 ಮೀಟರ್ಗಳ ಪರಿಪೂರ್ಣ ಚೌಕವಾಗಿದೆ ಮತ್ತು 7 ಮೀಟರ್ ಎತ್ತರವಿದೆ. ಇದು 9ನೇ ಶತಮಾನದ ಎಡಿಯಿಂದ ಜಾವಾದಲ್ಲಿ ಅತ್ಯಂತ ಸಂರಕ್ಷಿತ ಮತ್ತು ಸಂಪೂರ್ಣ ಹಿಂದೂ ದೇವಾಲಯವಾಗಿದೆ. ದೇವಾಲಯದ ಒಳಗೆ ದೊಡ್ಡ ಲಿಂಗ ಮತ್ತು ಯೋನಿ ಆಂಡಿಸೈಟ್ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ದೇವಾಲಯವು ಪಶ್ಚಿಮಕ್ಕೆ ಮತ್ತು ದೇವಾಲಯದ ಒಳಗಿನ ಯೋನಿಯು ಉತ್ತರಕ್ಕೆ ಮುಖ ಮಾಡಿದೆ. ಗೋಡೆಯಲ್ಲಿನ ಉಬ್ಬುಗಳು ಚೆನ್ನಾಗಿ ಸಂರಕ್ಷಿಸಲ್ಪಟ್ಟಿದೆ ಮತ್ತು ಸಂಕೀರ್ಣವಾಗಿದೆ. ದೇವಾಲಯವು ನಿಖರವಾದ ಸಮ್ಮತೀಯ ವ್ಯವಸ್ಥೆಯಲ್ಲಿ 8 ಲಿಂಗಗಳ ಗ್ರಿಡ್ನಿಂದ ಆವೃತವಾಗಿದೆ. ಹತ್ತಿರದ ಕೃಷಿ ಕ್ಷೇತ್ರಗಳು, ಗೋಡೆಗಳ ಮೇಲಿನ ಮತ್ತು ಈ ದೇವಾಲಯದ ಭಾಗಗಳು ಇನ್ನೂ ಪತ್ತೆಯಾಗಿಲ್ಲ ಎಂಬುದಕ್ಕೆ ಪುರಾವೆಗಳಿವೆ. ಬಾಲಿ ಇಂಡೋನೇಷ್ಯಾದ ಅತ್ಯಂತ ಚಿಕ್ಕ ಪ್ರಾಂತ್ಯವಾಗಿದೆ. ಆದರೂ ಇದು ಇಂಡೋನೇಷ್ಯಾದ ದ್ವೀಪಗಳಲ್ಲಿ ಅತಿ ಹೆಚ್ಚು ಭೇಟಿ ನೀಡಿರುವ ಪ್ರದೇಶವಾಗಿದೆ ಮತ್ತು ಇಡೀ ಆಗ್ನೇಯ ಏಷ್ಯಾದ ಏಕೈಕ ಹಿಂದೂ ಸಮಾಜವಾಗಿದೆ. ಭೂದೃಶ್ಯದ ವೈಭವ ಮತ್ತು ವೈವಿಧ್ಯತೆಯ ಪೌರಾಣಿಕವಾಗಿದೆ. ಜ್ವಾಲಾಮುಖಿಗಳು ಆಕಾಶದ ಕಡೆಗೆ ಮೋಡಗಳಿಗೆ ಏರುತ್ತವೆ ಮತ್ತು ಟೆರೇಸ್ಡ್ ಭತ್ತದ ಗದ್ದೆಗಳು ಸಮುದ್ರಕ್ಕೆ ಇಳಿಯುತ್ತವೆ ಮತ್ತು ಆಗುಂಗ್ ಪರ್ವತದ ಉಜ್ವಲ ಶಿಖರವು ದೃಶ್ಯದಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ಈ ಅದ್ಭುತವಾದ ನೈಸರ್ಗಿಕ ಸೌಂದರ್ಯವು ವಿಲಕ್ಷಣ ಇತಿಹಾಸ ಮತ್ತು ಅರಮನೆಗಳು, ದೇವಾಲಯಗಳು, ಹೂವಿನ ಪರಿಮಳಯುಕ್ತ ಉತ್ಸಾಹಗಳು ಮತ್ತು ಬಹುಕಾಂತೀಯ ಕಲೆಗಳಿಂದ ವ್ಯಾಖ್ಯಾನಿಸಲಾದ ಶ್ರೀಮಂತ ಸಂಸ್ಕೃತಿಯೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ದೈನಂದಿನ ಜೀವನವು ಹಿಂದೂ ಸಂಪ್ರದಾಯಗಳು ಮತ್ತು ಅನಿಮಿಸ್ಟ್ ನಂಬಿಕೆಗಳ ಸಂಯೋಜನೆಯ ಸುತ್ತುತ್ತದೆ. ಅದು ದ್ವೀಪವನ್ನ ಆಧ್ಯಾತ್ಮಿಕ ಚೈತನ್ಯ ಮತ್ತು ಆಳದಿಂದ ತುಂಬಿದೆ. ಪರಿಣಾಮವಾಗಿ ದೇವಾಲಯದ ಆಚರಣೆಗಳು ಬಲಿನೀಸ್ ಕ್ಯಾಲೆಂಡರ್ ಅನ್ನ ನಿಯಂತ್ರಿಸುತ್ತದೆ. ಚಟುವಟಿಕೆಗಳು ಸರ್ಫಿಂಗ್, ಗಾಲ್ಫ್, ಡೈವಿಂಗ್, ಸಾಹಸ ಪ್ರವಾಸಗಳು, ಥೀಮ್ ಪಾರ್ಕ್, ಶಾಪಿಂಗ್, ಉತ್ತಮ ಭೋಜನ ಮತ್ತು ರೋಮಾಂಚರ ರಾತ್ರಿ ಜೀವನದವರೆಗೆ ವಿಫಲವಾಗಿದೆ. ಲಾಂಬೋಕ್ ಎತ್ತರದ ಪರ್ವತಗಳು, ಅದ್ಭುತವಾದ ಜಲಪಾತಗಳು, ಭವ್ಯವಾದ ಹವಳದ ಬಂಡೆಗಳು, ವರ್ಣರಂಜಿತ ಸಸಾಕ್ ಸಂಸ್ಕೃತಿ, ಜನಾಂಗೀಯ ಮಾರುಕಟ್ಟೆಗಳು ಮತ್ತು ಶಾಂತಿಯು ಲೋಂಬಾಕ್ನ ಅನೇಕ ಆಕರ್ಷಣೆಗಳಲ್ಲಿ ಸೇರಿವೆ. ಸಾಹಸಿಗಳಿಗೆ ಇಷ್ಟವಾಗುವಂತೆ ಇಂಡೋನೇಷ್ಯಾದಲ್ಲಿ 2ನೇ ಅತಿ ಎತ್ತರದ ಶಿಖರವನ್ನು ರೂಪಿಸಲು ಸಮುದ್ರ ಮಟ್ಟದಿಂದ 12,224 ಅಡಿ ಎತ್ತರದಲ್ಲಿರುವ ಪ್ರಬಲ ಮೌಂಟ್ ರಿಂಜಾನಿ ಟ್ರೆಕ್ಕಿಂಗ್ನಂತಹ ವಾಣಿಜ್ಯೇತರ ಮತ್ತು ವಿಶಿಷ್ಟವಾದದ್ದನ್ನು ಅನುಭವಿಸಲು ಬಯಸುವ ಪ್ರಯಾಣಿಕರನ್ನ ಲೋಂಬಾಕ್ ಆಕರ್ಷಿಸುತ್ತದೆ. ಇದಲ್ಲದೆ ಇನ್ನೂ ಹಲವು ದೇವಾಲಯಗಳು ಭಾರತದ ಧರ್ಮ ಸಂಸ್ಕೃತಿಯೊಂದಿಗೆ ಇಂಡೋನೇಷ್ಯಾವನ್ನ ಬೆಸೆದಿವೆ. ಇನ್ನು ಸಾಂಸ್ಕೃತಿಕವಾಗಿ ಮಾತ್ರವಲ್ಲ, ಆರ್ಥಿಕ ಮತ್ತು ರಾಜಕೀಯವಾಗಿಯೂ ನಂಟು ಹೊಂದಿದೆ. ಸ್ವಾತಂತ್ರ್ಯದ ವಿಚಾರಕ್ಕೆ ಬಂದರೆ ಇಂಡೋನೇಷ್ಯಾದ ಸ್ವಾತಂತ್ರ್ಯ ಹೋರಾಟ ಬೆಂಬಲಿಸಿದ ಮೊದಲ ದೇಶ ಭಾರತ. ಇಂಡೋನೇಷ್ಯಾದ ಇತಿಹಾಸದಲ್ಲೂ ಹಿಂದೂ ಸಂಸ್ಕೃತಿ ಆಳವಾಗಿ ಬೆರೆತುಕೊಂಡಿದೆ. ಹಿಂದೂ ಧರ್ಮದಲ್ಲಿ ಪೂಜನೀಯವಾದ ಗರುಡ ಇಂಡೋನೇಷ್ಯಾದ ದಂತಕಥೆಗಳಲ್ಲೂ ಕೂಡ ಕಂಡುಬರುತ್ತದೆ. ಹೀಗಾಗಿಯೇ ಕೋಟ್ಯಾಂತರ ಮುಸ್ಲಿಮರ ನಡುವೆಯೂ ಇಂಡೋನೇಷ್ಯಾದಲ್ಲಿ ಭಾರತೀಯ ದೇವಾಲಯಗಳು ಗಮನವನ್ನು ಸೆಳೀತಾ ಇವೆ. ಇನ್ನಷ್ಟು ದೇವಾಲಯಗಳ ಪುನರ್ ನಿರ್ಮಾಣ ಹಾಗೂ ಅಭಿವೃದ್ಧಿಗಳು ಅಲ್ಲಿನ ಹಿಂದೂ ಧರ್ಮೀಯರು ಸಜ್ಜಾಗುತ್ತಾ ಇದ್ದಾರೆ. ಇದು ವಿಶ್ವಕಂಡ ಶ್ರೇಷ್ಠ ಧರ್ಮದ ಶಕ್ತಿಯಲ್ಲದೆ ಇನ್ನೇನು ಎಂದು ಪ್ರಾಜ್ಞರು ಪ್ರಶ್ನಿಸ್ತಾ ಇದ್ದಾರೆ.
ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದುತ್ವ, ಹಿಂದೂ ದೇವಾಲಯಗಳ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ. ಅಖಂಡ ಭಾರತ, ಸನಾತನ ಯುಗಾರಂಭ.